ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ನಿಮ್ಮನ್ನೆಲ್ಲ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರೋ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಹರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ಆದಷ್ಟು ನಿಮಗೆ ಅಮೇರಿಕಾದಲ್ಲಿ ಇಂಡಿಯನ್ಸ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ನನ್ನ ಬ್ಲಾಗ್ಸ್ನ ನೀವು ಶೇರ್ ಮಾಡ್ಕೋಬೋದು. ಸೊ ಈ ಟೈಮಲ್ಲಿ ಏನು ಅಂತಂದರೆ ದಸರಾ ಆಗಿರ್ಬೋದು, ದೀಪಾವಳಿ ಸೀಸನ್ ಅಲ್ವಾ ಇದು. ಸೊ ಐ ಹೋಪ್ ನೀವೆಲ್ಲ ದಸರಾ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗಿರ್ತೀರಾ ಅಂತ ಭಾವಿಸ್ತೀನಿ. ಅದೇ ಥರ ನಮಗೆ ಇಲ್ಲಿ ಅಮೇರಿಕಾದಲ್ಲಿ ಈ ಟೈಮಲ್ಲಿ ಫಾಲ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಚಳಿ ಶುರು ಆಗಿದೆ ಆಲ್ರೆಡಿ. ಹಾಗೆಯೇ ನಾವು ಅಮೇರಿಕಾದಲ್ಲಿ ದಸರಾ ಆಗಿರ್ಬೋದು, ದೀಪಾವಳಿ ಹಬ್ಬಗಳಾಗಿರ್ಬೋದು, ಈ ಎಲ್ಲ ಹಬ್ಬಗಳ ಜೊತೆ ಅಮೇರಿಕಾದಲ್ಲಿ ಆಚರಣೆ ಮಾಡುವಂಥ ಹಬ್ಬಗಳನ್ನು ಕೂಡ ನಾವು ಮಾಡ್ತೀವಿ. ಸೊ ಈ ಟೈಮಲ್ಲಿ ಹ್ಯಾಲೋವಿನ್ ಆಗಿರ್ಬೋದು, ಥ್ಯಾಂಕ್ಸ್ ಗಿವಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ. ಹ್ಯಾಲೋವಿನ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಅವ್ರಿಗೆ ವೆರೈಟಿ ಆಫ್ ಕಾಸ್ಟ್ಯೂಮ್ಸ್ ಸಿಗುತ್ತೆ. ಹಾಗೆ ಟ್ರಿಕ್ ಆರ್ ಟ್ರೀಟ್ ಆ ಒಂದು ಗೇಮ್ಸ್ ಕೂಡ ಆಡ್ತಾರೆ. ಹಾಗಾಗಿ ಸೊ ಥ್ಯಾಂಕ್ಸ್ ಗಿವಿಂಗ್ ಅಂತಂದರೆ ಈಗ ನಮ್ಮ ಊರ ಕಡೆ ಎಲ್ಲ ನಾವು ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ಹಬ್ಬಗಳಿಗೆಲ್ಲ ನಾವು ಎಷ್ಟೇ ದೂರ ಕೆಲಸ ಮಾಡ್ತಿದ್ರು ಕೂಡ ಟ್ರಾವೆಲ್ ಮಾಡಿ ನಮ್ಮ ಫ್ಯಾಮಿಲಿ ಜೊತೆ ನಾವು ಹಬ್ಬಗಳನ್ನೆಲ್ಲ ಸೆಲೆಬ್ರೇಟ್ ಮಾಡಿ ಅವ್ರ ಜೊತೆ ಒಂದಿಷ್ಟು ಕಾಲ ನಾವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ ಅಲ್ವಾ. ಆ ಥರನೇ ಅಮೇರಿಕಾದಲ್ಲಿ ಕೂಡ ಥ್ಯಾಂಕ್ಸ್ ಗಿವಿಂಗ್ ಅಂತಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಇಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂತಂದರೆ 50 ಸ್ಟೇಟ್ಗಳಿದೆ. ಸೊ ಒಬ್ಬೊಬ್ಬರು ಒಂದೊಂದು ಸ್ಟೇಟಲ್ಲಿ ಇರ್ತಾರೆ. ಬಟ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಬಂದರೆ ಎಲ್ಲ ಕಡೆಯಿಂದನೂ ಬಂದು ಅವ್ರವ್ರ ಫ್ಯಾಮಿಲಿ ಎಲ್ಲಿರುತ್ತೆ ಅಲ್ಲಿ ಸೇರಿಕೊಂಡು ಚೆನ್ನಾಗಿ ಊಟ ಮಾಡಿ, ಇದೇ ಟೈಮಲ್ಲೇ ಶಾಪಿಂಗ್ ಅಂತ ಬಂದಾಗ ತುಂಬ ಡೀಲ್ಸ್ ನಡೆಯುತ್ತೆ ಇಲ್ಲಿ. ಹಾಗಾಗಿ ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಸೊ ನೀವೇನಾದರೂ ಯು ಎಸ್ ಇಂದ ಏನಾದರೂ ತರಿಸ್ಕೋಬೇಕು ಅಂತಂದರೆ ಎಸ್ಪೆಷಲಿ ಎಲ್ಲರೂ ಪ್ರಿಫರ್ ಮಾಡೋದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು ಅಥವಾ ಫೋನ್ಸ್ ಆಗಿರ್ಬೋದು. ಇಲ್ಲಿ ನಿಮಗೆ ತುಂಬ ಒಳ್ಳೆ ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ಹಾಗೆಯೇ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಥ್ಯಾಂಕ್ಸ್ ಗಿವಿಂಗ್ ಟೈಮಲ್ಲಿ ನೀವು ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಯಾರೇ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಈ ಟೈಮಲ್ಲಿ ಬೈ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ಬ್ಲಾಗಲ್ಲಿ ನಾನು ನಿಮಗೆ ಅಮೇರಿಕಾದಲ್ಲಿ ಇರುವಂಥ ಒನ್ ಆಫ್ ದಿ ಲಾರ್ಜೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟೋರ್ ಅಥವಾ ರೀಟೇಲ್ ಸ್ಟೋರ್ನ ಟೂರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಡೀಲ್ಸ್ ಇದೆ ಅಂತಂದು ನೋಡ್ಕೊಂಡು ಬರೋಣ. ಸೊ ನಾನು ಇವಾಗ ಇರೋದು ಕೋಲ್ಸ್ ಅನ್ನೋ ಒಂದು ರೀಟೇಲ್ ಸ್ಟೋರಲ್ಲಿ. ಈ ಹೆಸರನ್ನು ನೀವು ಕೇಳಿರ್ಬೋದು ಅಥವಾ ಕೇಳ್ದೇ ಇರ್ಬೋದು. ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತಂದರೆ ಕ್ಲೋದಿಂಗ್ ಆಗಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಫುಟ್ವೇರ್, ಜ್ಯುವೆಲರೀಸ್ ಆಗಿರ್ಬೋದು, ಆಕ್ಸೆಸರೀಸ್ ಮತ್ತು ಹೋಮ್ ಡೆಕೋರ್, ಬೆಡ್ಡಿಂಗ್, ಟಾಯ್ಸ್ ಮತ್ತು ಬಾತ್ ರಿಲೇಟೆಡ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಪ್ಲಯನ್ಸಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಹೌಸ್ ಹೋಲ್ಡ್ ಐಟಮ್ಸ್ ಅಥವಾ ಫರ್ನಿಚರ್ಸ್, ಈ ಥರದ ಎಲ್ಲ ಐಟಮ್ಸ್ಗಳನ್ನು ಸಿಗುತ್ತೆ ಇಲ್ಲಿ. ಸೊ ಈ ಒಂದು ಸ್ಟೋರನ್ನು ಏನಕ್ಕೆ ಒನ್ ಆಫ್ ದಿ ಲಾರ್ಜೆಸ್ಟ್ ರೀಟೇಲ್ ಸ್ಟೋರ್ ಅಂತ ಹೇಳ್ತಾರೆ ಅಂತಂದರೆ ಈಗ ನಾನು ಹೇಳಿರೋಂಥ ಎಲ್ಲ ಪ್ರಾಡಕ್ಟ್ಸನ್ನು ಸಿಗುತ್ತೆ. ಹಾಗೆಯೇ ತುಂಬ ಲೊಕೇಶನ್ಸಲ್ಲಿ ಇವ್ರದ್ದೆಲ್ಲ ಸ್ಟೋರ್ಸ್ ಇದೆ. ಅಂದಾಜಾಗೆ ಹೇಳಬೇಕು ಅಂತಂದರೆ ಆ್ಯಸ್ ಆಫ್ ಫೆಬ್ರವರಿ 2024ಗೆ 1174 ಸ್ಟೋರ್ಸ್ ಇದೆ ಇವುದು. ಹಾಗೆಯೇ ಕ್ಯಾನಡಾ ತುಂಬ ಹತ್ತಿರದಲ್ಲಿ ಇರುವಂಥ ಒಂದು ದೇಶ ಅಮೇರಿಕಾಗೆ, ಬಾರ್ಡರಲ್ಲಿದೆ. ಬಟ್ ಆದರೂ ಕೂಡ ಅಲ್ಲಿ ಸ್ಟೋರ್ ಇಲ್ಲ. ಬಟ್ ಥರ್ಡ್ ಪಾರ್ಟಿ ಶಿಪ್ಪಿಂಗ್ ಸರ್ವಿಸಸ್ಸಿಂದನೂ ಕೂಡ ಅವರು ಅಮೆಝಾನ್ ಥ್ರೂನೂ ಬೈ ಮಾಡ್ಬೋದು. ಹಾಗೆಯೇ ಇವ್ರಿಗೆ ಆಸ್ಟ್ರೇಲಿಯಾದಲ್ಲಿ ಕೂಡ ಇವ್ರದ್ದು ಸ್ಟೋರ್ ಇದೆ. ಸೊ ನಿಮಗೆ ಗೊತ್ತಿರೋ ಮಟ್ಟಿಗೆ ರೀಟೇಲ್ ಸ್ಟೋರ್ಸ್ ಅಂತ ಬಂದಾಗ ಸೀಸನ್ಗೆ ತಕ್ಕ ಹಾಗೆಯೇ ಬಟ್ಟೆಗಳನ್ನೆಲ್ಲ ಇಟ್ಟಿರ್ತಾರಲ್ವ. ಈಗ ನಮಗೆ ಇಲ್ಲಿ ಸ್ಟಾರ್ಟ್ ಆಗೋದು ಫಾಲ್ ಮತ್ತು ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಫಾಲ್ ಸೀಸನ್ ಅಂತ ಬಂದಾಗ ತುಂಬ ವೆರೈಟಿ ಬಟ್ಟೆಗಳೆಲ್ಲ ಸಿಗುತ್ತೆ. ಬೇಬೀಸ್ಗೆ, ಕಿಡ್ಸ್ಗೆ, ಟಾಡ್ಲರ್ಸ್ಗಾಗಿರ್ಬೋದು ಮತ್ತು ಮೆನ್ ಆ್ಯಂಡ್ ವುಮೆನ್ ಸ್ಟೈಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಫಾಲ್ ಸೀಸನ್ ಶುರುವಾಗಿದೆ. ಈ ಟೈಮಲ್ಲಿ ನಮಗೆ ವೆರೈಟಿ ಆಫ್ ಸ್ವೆಟರ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ನನಗೆ ಪರ್ಸ್ನಲಿ ಸ್ವೆಟರ್ಸ್ ತುಂಬಾ ಇಷ್ಟ. ಹಾಗಾಗಿ ಈ ಟೈಮಲ್ಲಿ ನಾನು ಶಾಪಿಂಗ್ ಹೋಗ್ತೀನಿ. ಮತ್ತು ಈ ಟೈಮಲ್ಲಿ ಹ್ಯಾಲೋವಿನ್ ಅಂತಲೂ ಕೂಡ ಬರುತ್ತೆ. ಕಾಸ್ಟ್ಯೂಮ್ಸ್ ಕೂಡ ಸಿಗುತ್ತೆ ಮಕ್ಕಳಿಗೆಲ್ಲ ಮತ್ತು ಬೇಬೀಸ್ಗೆ, ಟಾಡ್ಲರ್ಸ್ಗೆಲ್ಲ ಇಲ್ಲಿ ಕೂಡ ಸಿಗುತ್ತೆ. ಹಾಗೆಯೇ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಬಟ್ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಸೊ ನಮಗೇನಾದರೂ ಹೋಮ್ ಕಂಟ್ರೀಸ್ಗೆ ಹೋಗೋ ಪ್ಲ್ಯಾನ್ಸ್ ಇದ್ದೇ ಇರುತ್ತಲ್ಲ. ಯೂಶ್ವಲಿ ನಾವಿಲ್ಲಿ ಸಮ್ಮರಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತೀವಿ, ಜುಲೈ ಆಗಸ್ಟಲ್ಲಿ. ಬಟ್ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಏನಾದರೂ ಗಿಫ್ಟ್ ಕೊಡಬೇಕಂತಂದರೆ ಸ್ವಲ್ಪ ಈ ಥರ ಡೀಲ್ಸ್ ಇದ್ದಾಗನೇ ನಾವು ಶಾಪ್ ಮಾಡಿ ಇಟ್ಕೊಂಡ್ರೆ ಎಲ್ರಿಗೂ ಗಿಫ್ಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಸೊ ಇಲ್ಲಿ ಬ್ಯಾಗ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್, ವ್ಯಾಲೆಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಾಗಿರ್ಬೋದು ಅಥವಾ ಮದುವೆ ಆಗಿರೋರಾಗಿರ್ಬೋದು, ಹೆಣ್ಮಕ್ಳಿಗೆ ಒಂದು ಗಿಫ್ಟ್ ಕೊಡೋದಕ್ಕೆ ಒಂದು ಒಳ್ಳೆಯ ಚಾಯ್ಸ್ ಅಂತಲೇ ಹೇಳ್ಬೋದು. I just wanna drive right to the coastline, 'cause I can't get these thoughts out of my mind. Oh, every day is every. ಸೊ ಇಷ್ಟೊತ್ತು ಈ ಸ್ಟೋರ್ ಬಗ್ಗೆ ಆಗಿರ್ಬೋದು ಮತ್ತು ನಮಗೆ ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಬಟ್ ನಾನೇನಿಲ್ಲಿ ಯೂಶ್ವಲಾಗಿ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಸೊ ನಾನು ಇಲ್ಲಿ ಮೋಸ್ಟ್ಲಿ ಬರೋದು ಬಟ್ಟೆನ ತೊಗೊಳೋದಕ್ಕೇ. ನಾನು ಹೇಳ್ದಾಗೇ ಸೀಸನ್ಗೆ ತಕ್ಕ ಹಾಗೇ ಬೇರೆ ಬೇರೆ ವೆರೈಟಿ ಬಟ್ಟೆಗಳೆಲ್ಲ ಸಿಗ್ತಾ ಇರುತ್ತೆ. ಹಾಗೆಯೇ ನನಗೆ ಈಗ ಸ್ಮಾಲ್ ಬೇಬಿ ಇರೋದ್ರಿಂದನೂ ನನಗೆ ಬೇಬಿ ರಿಲೇಟೆಡ್ ಇರೋ ತುಂಬಾ ಬೇಕಾಗುತ್ತೆ. ನಮ್ಮ ಹತ್ರ ಈಗ ಆಲ್ರೆಡಿ ಸ್ಟ್ರಾಲರ್ ಆಗಿರ್ಬೋದು, ಮತ್ತು ಕ್ರಿಬ್ ಆಗಿರ್ಬೋದು, ಬೇಬಿ ಕ್ರಾಡಲ್ ಆಗಿರ್ಬೋದು, ಅದು ಎಲ್ಲನೂ ಇದೆ. ನಮ್ಮ ದೊಡ್ಡ ಮಗ ಹುಟ್ಟಿದಾಗೇ ನಾನು ತೊಗೊಂಡಿದ್ದೆ. ಸೊ ಅದನ್ನು ಬಿಟ್ಟರೆ ಕ್ಲೋದಿಂಗ್ ಚೇಂಜ್ ಆಗ್ತಾನೆ ಇರುತ್ತಲ್ವ, ಎವ್ರಿ 3 ಮಂತ್ಸು ಮಕ್ಕಳು ಬೆಳೀತಾನೆ ಇರ್ತಾರೆ. ಸೊ ಹಾಗಾಗಿ ಬಟ್ಟೆಗಳನ್ನ ಜಾಸ್ತಿ ತೊಗೊಳೋದಕ್ಕೆ ಇಲ್ಲಿ ಬರ್ತೀನಿ ನಾನು. ಸೊ ಎಲ್ಲ ಕಡೆ ಇರೋ ಹಾಗೆಯೇ ಕ್ಲಿಯರೆನ್ಸ್ ಸೆಕ್ಷನ್ ಅಂತ ಒಂದಿರುತ್ತಲ್ಲ, ಅಲ್ಲಿ ಯೂಶ್ವಲಾಗಿ ನಾವು ನೋಡೋವಂಥ ಪ್ರಾಡಕ್ಟ್ಸ್ ಏನಿರುತ್ತೆ ಅಂತಂದರೆ, ಹಿಂದೆ ಯಾವ ಸೀಸನ್ ಇರುತ್ತಲ್ವ, ಈಗ ಫಾಲ್ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ನಾನು ಹೇಳ್ದಾಗೇ. ಸೊ ಅದಕ್ಕಿಂತ ಹಿಂದಿನ ಸೀಸನ್ ಅಂತಂದರೆ ಇಲ್ಲಿ ಸಮ್ಮರ್. ಸೊ ಸಮ್ಮರ್ಗೆ ರಿಲೇಟೆಡ್ ಆಗಿರೋ ಅಂಥ ಪ್ರಾಡಕ್ಟ್ಸ್ಗಳೆಲ್ಲದನ್ನು ಕ್ಲಿಯರೆನ್ಸ್ ಸೆಕ್ಷನಲ್ಲಿ ಇಟ್ಟಿರ್ತಾರೆ. ಸೊ ಯೂಶ್ವಲಾಗಿ ಕಿಡ್ಸ್ ಬರ್ಡೇ ಪಾರ್ಟೀಸ್ಗಂತ ಕರೀತಾ ಇರ್ತಾರೆ, ಅಥವಾ ಬೇಬಿ ಶವರ್ ಆಗಿರ್ಬೋದು, ಕೆಲವೊಂದು ಸಲ ಪೂಜೆಗೆ ಅಂತ ಕರೀತಾರೆ. ಬಟ್ ಬರ್ತ್ಡೇ ಅಥವಾ ಬೇಬಿ ಶವರ್ ಅಂತ ಬಂದಾಗ ಇಲ್ಲಿ ಚೆನ್ನಾಗಿ ಗಿಫ್ಟ್ಸ್ ಎಲ್ಲ ಸಿಗುತ್ತೆ. ಟಾಯ್ಸ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು. ನಮಗೆ ಏನು ಕೊಡೋಕ್ಕೆ ಐಡಿಯಾನೇ ಇಲ್ಲ, ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಗಿಫ್ಟ್ ಕಾರ್ಡ್ ಕೂಡ ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ಅದನ್ನು ಕೂಡ ನಾವು ಕೊಡ್ಬೋದು. ಸೊ ಇಲ್ಲಿ ನನ್ನ ಮಕ್ಕಳಿಗೆ ನಾನು ಬೈ ಮಾಡೋದೆಲ್ಲ ಜಾಸ್ತಿ ಆ್ಯಕ್ಟಿವ್ ವೇರ್ಸ್ನ, ಸ್ಪೆಷಲಿ ನನ್ನ ಮಗನಿಗೆ. ನನ್ನ ಬೇಬಿಗೆ ಅಂತ ಬಂದರೆ ಎಲ್ಲ ಥರದ ಬಟ್ಟೆಗಳನ್ನು ನಾನು ಇಲ್ಲಿ ಚೂಸ್ ಮಾಡ್ತೀನಿ. ಬಟ್ ನನ್ನ ಮಗನಿಗೆ ವಿಂಟರ್ ಟೈಮಲ್ಲಿ ಕೂಡ ಅವನು ಜಾಸ್ತಿ ವಿಂಟರ್ ವೇರ್ ಹಾಕ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡಲ್ಲ. ಹಾಗಾಗಿ ಅವನಿಗೆ ಜಾಸ್ತಿ ನಾನು ಆ್ಯಕ್ಟಿವ್ ವೇರ್ ಕ್ಲೋದಿಂಗ್ನೇ ತೊಗೋಬೇಕಾಗುತ್ತೆ. ಇದ್ರ ಜೊತೆಗೇ ನೈಟ್ ಸೂಟ್ಸ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ನಾನು ಈ ಸ್ಟೋರ್ ಅಲ್ಲದೇ ಟಾರ್ಗೆಟ್ ಅಂತ ಇದೆ ಮತ್ತು ಮೇಸಿಸ್ ಅಂತ ಇದೆ. ಈ 3 ಸ್ಟೋರ್ನ ಯೂಶ್ವಲಾಗಿ ನಾನು ಇಲ್ಲಿ ಬಟ್ಟೆಗಳಿಗೆ ಪ್ರಿಫರ್ ಮಾಡ್ತೀನಿ. ಹಾಗೆಯೇ ಕೆಲವೊಂದು ಸಲ ಅಮೆಝಾನಲ್ಲಿ ಕೂಡ ಆರ್ಡ್ರ್ ಮಾಡ್ತಾ ಇರ್ತೀನಿ. I just wanna drive right to the coastline, 'cause I can't get these thoughts out of my mind. Oh, every day is every. Oh, what has it gotten me on the road? ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟೊಂದು ವೆರೈಟಿ ಕ್ಲೋದಿಂಗ್ ಎಲ್ಲ ಇದೆ. ನಾನು ಜಾಸ್ತಿ ಬಟ್ಟೆನೇ ಫೋಕಸ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಸ್ಪೆಷಲಿ ಹುಡುಗಿಯರಿಗಂತೂ ಕೇಳಲೇಬೇಡಿ. ನಾನು ಯೂಶ್ವಲಾಗಿ ಒಂದೊಂದು ಸಲ 1-2 ಪ್ರಾಡಕ್ಟ್ ಬೇಕಾಗಿರುತ್ತೆ, ಬಟ್ ಸ್ಟೋರೆಲ್ಲ ತಿರುಗಾಡ್ಕೊಂಡು ಬರ್ತೀನಿ. ಐ ಲೈಕ್ ಟು ಡೂ ವಿಂಡೋ ಶಾಪಿಂಗ್. ಹಾಗಾಗಿ ಸೊ ಐ ಆಮ್ ಡ್ಯಾಮ್ ಶ್ಯೂರ್ ತುಂಬ ಜನಕ್ಕೆ ಈ ಥರ ವಿಂಡೋ ಶಾಪಿಂಗ್ ಮಾಡೋದು ಇಷ್ಟ ಆಗುತ್ತೆ ಅಂತ. ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಜಸ್ಟ್ ಒಂದು ಹಾರ್ಟ್ ಹಾಕಿ ಕೆಳಗಡೆ, ಇಲ್ಲಾಂದರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಹಾಕಿ, ನನಗೂ ಗೊತ್ತಾಗುತ್ತೆ. From sweet to sour, oh, I got nothing left in me. Oh, in a world that's a machine. Oh no. ಸೊ ಹಾಗೆಯೇ ನಿಮಗೆ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಈ ಥರ ಸ್ಟೋರ್ಗಳನ್ನ ಇಂಡಿಯಾದಲ್ಲೇ ನೋಡಿರ್ಬೋದು, ಕೆಲವೊಬ್ಬರು ನೋಡಿರ್ತೀರ ಅಥವಾ ಕೆಲವೊಬ್ಬರು ನೋಡಿರಲ್ಲ. ಬಟ್ ನನ್ನ ಉದ್ದೇಶ ಏನು ಅಂತಂದರೆ, ನನ್ನ ಕೈಲಿ ಆದಷ್ಟು ಅಮೇರಿಕನ್ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಇಂಡಿಯನ್ಸ್ ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತು ಇಲ್ಲಿ ನಿಮಗೆ ನಾನು ಏನು ತೋರ್ಸೋಕ್ಕಾಗುತ್ತೋ ಅದನ್ನೆಲ್ಲದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೇ ನಾನು ಹೇಳ್ದಾಗೇ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೋಬೋದು. ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ನಾವು ತೋರಿಸೋ ಅಂಥ ವ್ಲಾಗ್ಸ್ ಆಗಿರೋದು ನೋಡೋದಕ್ಕೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ.
ಸೊ ಮತ್ತೆ ಏನಕ್ಕೆ ತಡ ಮಾಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ನಾನು ಯಾವ ವಿಷಯದ ಬಗ್ಗೆ ವ್ಲಾಗ್ಸ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅಥವಾ ನಿಮಗೆ ಅಮೇರಿಕಾದಲ್ಲಿ ಏನೆಲ್ಲ ತಿಳ್ಕೊಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದ್ರ ಪ್ರಕಾರ ನಾನು ವ್ಲಾಗ್ಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.